ಸೊ ಬೆಂಡೆಕಾಯಿ ಪಲ್ಯ ಇವತ್ತು ಚಪಾತಿ ಮಾಡಿದ್ದೀನಿ. ಸೊ ಚಪಾತಿ ಜೊತೆ ನನ್ನ ಮಗ ಬೆಂಡೆಕಾಯಿ ಪಲ್ಯ ಟೇಸ್ಟ್ ಮಾಡ್ತಾನೆ. ಹಾಯ್ ಎವ್ರಿವನ್. ಮೊದಲೇ ನಾನು ಬೆಂಡೆಕಾಯಿ ಗೊಜ್ಜು ಮಾಡೋದು ತೋರಿಸಿದ್ದೀನಿ ಅಲ್ವಾ. ಇವತ್ತು ಬೆಂಡೆಕಾಯಿ ಪಲ್ಯ ಮಾಡೋದು ತೋರಿಸ್ತೀನಿ. ಡ್ರೈ ಪಲ್ಯ. ಓಕೆ, ಇದು ಭಾರಿ ಕ್ವಿಕ್ ಆಗುತ್ತೆ. ಆಮೇಲೆ ಬೇರೆ ಎಕ್ಸ್ಚೇಂಜ್ ಮಾಡಂಗಿಲ್ಲ, ಬೇರೆ ಬೇರೆ ಪಾತ್ರೆ ಒಂದೇ ಪಾತ್ರೆಯಲ್ಲಿ ಮಾಡ್ಕೋಬಹುದು. ಆಯ್ತಾ? ಸೊ ಇವಾಗ ಇದು ಅರ್ಧ kg ಅಷ್ಟು ಬೆಂಡೆಕಾಯಿ ತಗೊಂಡಿದ್ದೀನಿ. ಅದ್ರಲ್ಲಿ ಒಂದೆರಡು ಬಲ್ದ್ಬಿಟ್ಟಿತ್ತು, ಅದು ಹೋಗಿ ಇಷ್ಟು ಬೆಂಡೆಕಾಯಿ ಆಗಿದೆ. ಸೊ ಇಲ್ಲಿ ಪಾತ್ರೆ ಕಾದಿದೆ. ಕಾದಿರೋ ಪಾತ್ರೆಗೆ ಇದನ್ನ ಹಾಕೋತೀನಿ. ಹಾಕೊಂಡು ಒಂಚೂರು ಎಣ್ಣೆ ಬಿಡ್ತೀನಿ. ಇದಕ್ಕೆ ಹಾಕೊಂಡ್ ಮೇಲೆ ಎಣ್ಣೆ ಹಾಕ್ತೀಯಾ? ಹಾಕೊಂಡ್ ಮೇಲಾರ ಹಾಕಬಹುದು, ಮೊದಲೇನಾರ ಹಾಕೋಬಹುದು, ಹೆಂಗಾದ್ರೂ ಮಾಡ್ಕೊಳ್ಳಿ. ಆಯ್ತಾ? ಇದಕ್ಕೊಂಚೂರು ಎಣ್ಣೆ ಹಾಕಿ. ಏನಕ್ಕಿದು ಸ್ವಲ್ಪ ರಿವರ್ಸ್? ಯಾವುದು ಹೆಂಗಾರ ಮಾಡ್ಕೊಳ್ಳಿ. ಓಕೆ. ಸೊ ಎಣ್ಣೆ ಹಾಕಿದ್ದೀನಲ್ಲ, ಇದನ್ನ ಚೆನ್ನಾಗಿ ಉರಿತಾ ಇದೆ. ಇದು ಯಾರ ಹತ್ರ ಕಲ್ತೇವ? ಇದು ನಾನೇ. ಮೊದಲು ಆಕ್ಚುಲಿ ಬೆಂಡೆಕಾಯಿನ ಉದ್ಬಿಟ್ಟು ಬೇರೆ ಪಾತ್ರೆಗೆ ಹಾಕೊಂಡು ಬೇರೆ ಪಾತ್ರೆಯಲ್ಲಿ ಒಗ್ಗರಣೆ ಮಾಡಿ ಆಮೇಲೆ ಹಾಕೋತಿದ್ದೆ. ಆಮೇಲೆ ಒಂದಿನ ತಡಿ ಯಾಕೆ ನೋಡೋಣ ಅಂದ್ಬಿಟ್ಟು ಶುರು ಮಾಡಿದೆ. ಚೆನ್ನಾಗಿ ಆಗುತ್ತೆ. ಹೌದು, ಚಪಾತಿಗೆಲ್ಲ ನಂಗೆ ಸಖತ್ ಇಷ್ಟ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಅದಕ್ಕೆ ಹಾಕೋದಕ್ಕೆ ಈರುಳ್ಳಿ, 2 ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ. ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ತಗೊಳ್ಳಿ, ಕರ್ಬೇವು ತಗೊಳ್ಳಿ. ಆಯ್ತಾ? ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪ್ಲಸ್ ಹುಳಿಗೆ 2 ಟೊಮೆಟೊ ಹಾಕೋತೀನಿ. ಹಾಕೊಳ್ಳುವ ತೋರಿಸ್ತೀನಿ. ಇದೊಂಚೂರು ಉರಿವಾಗ ಉಪ್ಪು ಹಾಕೋಬಿಡಿ. ಓಕೆ, ಉಪ್ಪು ಹಾಕೊಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಆಯ್ತಾ? ಹೀಗೆ ಚೆನ್ನಾಗಿ ಉರಿರಿ. ಅದೊಂಚೂರು ನಾರು ಸ್ವಲ್ಪನೇ ಇದೆ. ಸೊ ಇವಾಗ ನಾನು ಏನು ಮಾಡ್ತೀನಿ, 2 ಈರುಳ್ಳಿ ಕುಯ್ಕೊಂಡಿದ್ದೀನಲ್ಲ, ಅದು ಕರ್ಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಎಲ್ಲ ಜೊತೆಲಿ ಹಾಕ್ತೀನಿ. ಓಕೆ, ಹಾಕ್ಬಿಟ್ಟು ಉರಿ. ಆ ನಾರ್ ಥರದ್ದು ಕಂಪ್ಲೀಟಾಗಿ ಹೋಗ್ಬೇಕಲ್ವ? ಹೋಗುತ್ತೆ. ಆಯಿತಾ? ಇವು ಎಲ್ಲ ಅಷ್ಟೊತ್ತಿಗೆ ಬೇಕತ್ತೆ. ಸೊ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿದ್ಮೇಲೆ ಅದಕ್ಕೆ ಮುಚ್ಚಳ ಮುಚ್ಚಿ ಬೇಯಲಿ. ನಿಮಗೆ ಗೊತ್ತಾಗುತ್ತೆ ಈರುಳ್ಳಿ ಬೆಂದಿದೆ ಅಂದಾಗ. ಅವಾಗ ಟೊಮೆಟೊ ಹಾಕ್ತೀನಿ. ಅದಕ್ಕೆ ಟೊಮೆಟೊ ಹಾಕ್ಬಿಟ್ಟು ಆಮೇಲೆ ಟೊಮೆಟೊ ಬೆಂದ್ಮೇಲೆ ಖಾರ ಹಾಕ್ಬಿಡಿ. ಸೊ ಮಧ್ಯ ಈ ಥರ ಇದು ಮಾಡ್ಕೋತಾ ಇರಿ. ಓಪನ್ ಮಾಡಿ ಮಿಕ್ಸ್ ಮಾಡಿ ನೋಡ್ಕೋಬೇಕು, ಮಾಡ್ಕೋತಾ ಇರಿ. ನಂತರ ಈರುಳ್ಳಿ ಬೆಂದಿದೆ ಅಂದಾಗ ಅದಕ್ಕೆ ಟೊಮೆಟೊ ಹಾಕ್ಕೋತೀನಿ. ಆಯಿತಾ? ಬೇಯಲಿ ಸರ್. ಸೊ ಇವಾಗ ಇದು ಸುಮಾರಾಗಿ ಬೆಂದಿದೆ ಅಲ್ವಾ ಈರುಳ್ಳಿ. ಸೊ ಇದಕ್ಕೆ 2 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಟೊಮೊಟೊ ಹಾಕ್ತೀನಿ. ಸೊ ಟೊಮೊಟೊ ಬೇಯಲಿ. ಬೆಂದ ಮೇಲೆ 1-2 ಸ್ಪೂನ್ ಖಾರದ ಪುಡಿ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ತಿರುಗಿಸಿ. ಸೊ ಟೊಮೊಟೊ ಹಾಕಿದ್ಮೇಲೆ ಅಲ್ಲಲ್ಲೇ ಮಧ್ಯ ತಗೊಂಡು ತಿರುಗ್ತಾ ಇದೆ. ನೋಡಿ, ಟೊಮೊಟೊನು ಬೇಯ್ತಾ ಇದೆ. ಬೇಯಲಿ. ಇನ್ನು ಸ್ವಲ್ಪ ಬೆಂದ ಮೇಲೆ ಖಾರದ ಪುಡಿ. ಟೊಮೊಟೊ ಹಣ್ಣು ಬೆಂದಿದೆ. ಆಯಿತಾ? ಅದಕ್ಕೆ 1-2 ಸ್ಪೂನಷ್ಟು ಖಾರದ ಪುಡಿ ಹಾಕೋತೀನಿ. ಹಾಕ್ಕೊಂಡು ಸಿಮ್ಗೆ ಹಾಕ್ಬಿಟ್ಟು 10 ನಿಮಿಷ ಬೇಯಿಸಿ. ಖಾರದ ಪುಡಿನ ಅಥವಾ ಇದು ಸಾಂಬಾರು ಪೌಡ್ರು? ಸಾಂಬಾರು ಪೌಡ್ರು ಲಿಂಕ್ ಹಾಕ್ತೀನಿ. ಸಾಂಬಾರು ಪೌಡ್ರು ಹಾಕ್ಬಿಟ್ಟು 1-2 ನಿಮಿಷ ಸಿಮ್ಗೆ ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ. ಉಪ್ಪು ನನ್ನ ಲೆಕ್ಕ ಸಾಕಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಮತ್ತೆ ಹಾಕಿ ಇದು ಸಾಂಬಾರು ಪೌಡ್ರ್ ಲಿಂಕ್ ಹಾಕಿದ್ದೀವಿ. ಮೊದಲೇ ಮಾಡಿ ತೋರಿಸಿದ್ದೆ. ಸೊ 1-2 ಸ್ಪೂನಷ್ಟು, ನಿಮಗೆ ಅದೇ ಅರ್ಧ kg ನಾನು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಓಕೆ, ಹಾಕ್ಕೊಂಡು ಅದನ್ನ ಸಿಮ್ಗೆ ಹಾಕ್ಬಿಟ್ಟು ಇಟ್ಬಿಡಿ 1-2 ನಿಮಿಷ. ಆಯ್ತಾ? ಅದು ಖಾರ ಬೇಯಬೇಕಲ್ವಾ. ಬೆಂದ್ಮೇಲೆ ಇಟ್ಸ್ ರೆಡಿ ಟು ಈಟ್. ಓಕೆ, ಇವಾಗ 2 ನಿಮಿಷದಲ್ಲಿ ಬೆಂದಿದೆ. ಅದು ಸಿಮ್ಗೆ ಹಾಕಿದ್ದೆ. ಖಾರದ ಸ್ಮೆಲ್ ಹೋದ್ಮೇಲೆ
ಇವಾಗ ಆಫ್ ಮಾಡ್ಬಿಡಿ. ಸೊ ನಿಮ್ಮ ಬೆಂಡೆಕಾಯಿ ಪಲ್ಯ ರೆಡಿ ಇದೆ. ನಾನು ಬೆಂಡೆಕಾಯಿನ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಹುಳ ಕಾಣಿಸಲ್ಲ ಅಂತ. ಬೇಕು ಅಂದರೆ ದೊಡ್ಡ ದೊಡ್ಡದಾಗಿ ಮಾಡ್ಕೊಳ್ಳಿ, ಬಟ್ ಪ್ರತಿಯೊಂದಕ್ಕೂ ಹುಳ ಇದೆಯಾ ಅಂತ ಸ್ವಲ್ಪ ಹೌದು, ನೋಡಿ. ಬೆಟರ್ ಏನಂತಂದ್ರೆ ಸಣ್ಣದಾಗಿ ಕಟ್ ಮಾಡಿದ್ರೆ ಹುಳ ಏನಾರ ಇದ್ರೆ ಗೊತ್ತಾಗುತ್ತೆ. ಬಟ್ ಈರುಳ್ಳಿ ಬೇಯಷ್ಟೊತ್ತಿಗೆ ಸ್ವಲ್ಪ ಜಾಸ್ತಿ ಬೆಂದಿರುತ್ತೆ. ಆಯ್ತಾ? ಮೀಡಿಯಮ್ ಆಗಿ ಕಟ್ ಮಾಡ್ಕೊಳ್ಳಿ, ತುಂಬಾ ಸಣ್ಣದಾಗಿ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ನನ್ನ ಮಗ ಟೇಸ್ಟ್ ಮಾಡ್ತಾನೆ. ಸರಿ. ಸೊ ಬೆಂಡೆಕಾಯಿ ಪಲ್ಯ ಇವತ್ತು ಚಪಾತಿ ಮಾಡಿದ್ದೀನಿ. ಸೊ ಚಪಾತಿ ಜೊತೆ ನನ್ನ ಮಗ ಬೆಂಡೆಕಾಯಿ ಪಲ್ಯ ಟೇಸ್ಟ್ ಮಾಡ್ತಾನೆ. ಓಕೆ, ನನ್ನ ಮಗ ಟೇಸ್ಟ್ ನೋಡ್ತಾ ಇದ್ದಾನೆ ಬೆಂಡೆಕಾಯಿ ಪಲ್ಯ. ಅವನಿಗೆ ಭಾರಿ ಇಷ್ಟ ಚಪಾತಿ ಜೊತೆ ಈ ಬೆಂಡೆಕಾಯಿ ಪಲ್ಯ ಅಂತ ಅಂದರೆ. ಓಕೆ, ಬಟ್ ಏನಂತಂದ್ರೆ ನನಗೆ ಇದರಲ್ಲಿ ಸ್ವಲ್ಪ ಟೊಮೆಟೊ ಜಾಸ್ತಿ ಇರಿದ್ರೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಎಲ್ಲ ಸೋಸ್ ಬಿಡ್ತಿರ್ಬೇಕು. ಖಂಡಿತ ಬೇಡ, ಹಂಗೆ ಹಾಕೋ, ಏನಾಗಲ್ಲ. ಓಕೆ, ಟೇಸ್ಟ್ ಮಾಡದ ಉಪ್ಪು ಸಾಕ ಮಗ? ಫಸ್ಟ್ ಕ್ಲಾಸ್ ಆಯ್ತು. ಬೆಂಡೆಕಾಯಿನ ಯಾವುದೋ ಒಂದು ರೂಪದಲ್ಲಿ ವಾರಕ್ಕೆ ಒಂದಿನ ತಿನ್ನಿ. ಫಸ್ಟ್ ಕ್ಲಾಸ್ ಆಗಿದೆ, ನಂಗಂತೂ ಸಖತ್ ಇಷ್ಟ ಆಯ್ತು. ಮತ್ತೆ ಏನಂದ್ರೆ ಬೆಂಡೆಕಾಯಿ ತುಂಬಾ ಒಳ್ಳೇದು, ಮೋಷನ್ಗೆ, ಹೆಲ್ತ್ಗೆ, ಎಲ್ಲದಕ್ಕೂ ತುಂಬಾ ಒಳ್ಳೇದು ಆಯ್ತು. ನನಗಂತೂ ಸಖತ್ ಇಷ್ಟ, ತುಂಬಾ ಚೆನ್ನಾಗಿ. ಬೆಂಡೆಕಾಯಿನ ಬೇಳೆ ಸಾರಿಗೂ ಹಾಕೋತೀನಿ. ಬಟ್ ಬೇಳೆ ಸಾರಿಗೆ ಹಾಕುವಾಗ ಏನೋ ಎಣ್ಣೆಲಿ ಒಂಚೂರು ಹುರಿದ್ಬಿಟ್ಟು ಎಲ್ಲ ಇದನ್ನು ತೆಗೆದುಬಿಟ್ಟು ಇದ್ರ ಅಂಟು ಥರ ಬರುತ್ತಲ್ಲ, ಎಲ್ಲ ಹೋದ್ಮೇಲೆ ಸಾರೊಳಗಡೆಗೆ ಹಾಕೋತೀನಿ. ಸೊ ಅದು ಈ ಪಲ್ಯನೂ ಹಾಗೆ ಮಾಡ್ತಿದ್ದೆ ಮೊದಲು. ಫಸ್ಟ್ ಚೆನ್ನಾಗಿ ಹುರಿದ್ಬಿಟ್ಟು ಆಮೇಲಿಂದ ಬೇರೆ ಪಾತ್ರೆಲಿ ಒಗ್ಗರಣೆ ಹಾಕತ್ತಿದ್ದೆ. ಬಟ್ ಈಗ ಎಲ್ಲ ಒಂದೇ ಪಾತ್ರೆಲಿ ಹಾಕೊಳ್ಳಿ. ನಮ್ಮ ಅಮ್ಮಂಗೆ ಒಂದು ಟೇಸ್ಟ್. ಥ್ಯಾಂಕ್ ಯು. ಬಾಯ್. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಅಮ್ಮಂಗೆ ಲೈಕ್ ಕೊಡಿ, ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೋಸ್ಕರ, ಮತ್ತೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಓಕೆ, ಬಾಯ್.